ನಮಸ್ಕಾರ ವೀಕ್ಷಕರೇ, ನಮ್ಮ ಡಿವೈನ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇಂದು ನಿಮ್ಮ ಇಷ್ಟ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿರುವ 3 ದೀಪಗಳಲ್ಲಿ ಒಂದನ್ನು ಆರಿಸುವ ಮೂಲಕ ನಿಮ್ಮ ಭವಿಷ್ಯದ ದೈವಿಕ ಸಂದೇಶವನ್ನು ನೀವು ತಿಳಿಯಬಹುದು. ಮಣ್ಣಿನ ದೀಪ, ಹಿತ್ತಾಳೆ ದೀಪ ಮತ್ತು ಬೆಳ್ಳಿಯ ದೀಪ, ಇವುಗಳಲ್ಲಿ ನಿಮ್ಮ ಕಣ್ಣಿಗೆ ಯಾವುದು ಆಕರ್ಷಕವಾಗಿ ಕಾಣುತ್ತದೆಯೋ ಅದೇ ನಿಮ್ಮ ಬದುಕಿನ ಹಾದಿಯನ್ನು ತೋರಿಸಲಿದೆ. ಬನ್ನಿ, ನಿಮ್ಮ ಆಯ್ಕೆಯ ದೀಪದ ರಹಸ್ಯವೇನು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. 1. ಮಣ್ಣಿನ ದೀಪವನ್ನು ಆರಿಸಿದವರ ಜೀವನದ ಸಂಪೂರ್ಣ ಭವಿಷ್ಯ ಏನೆಂದರೆ, ನೀವು ಮಣ್ಣಿನ ದೀಪವನ್ನು ಆರಿಸಿದ್ದರೆ ನೀವು ಅತ್ಯಂತ ತಾಳ್ಮೆಯುಳ್ಳವರು ಮತ್ತು ಭೂಮಿಯಂತೆ ಎಲ್ಲವನ್ನೂ ಸಹಿಸಿಕೊಳ್ಳುವ ಶಕ್ತಿ ಹೊಂದಿರುವವರು ಎಂದು ಅರ್ಥ. ನಿಮ್ಮ ಜೀವನದ ಕಷ್ಟದ ದಿನಗಳು ಈಗ ಕೊನೆಯಾಗುವ ಹಂತಕ್ಕೆ ಬಂದಿವೆ. ಈ ದೀಪವು ಪೃಥ್ವಿ ತತ್ವವನ್ನು ಪ್ರತಿನಿಧಿಸುವುದರಿಂದ ನಿಮ್ಮ ಸ್ಥಿರತೆ ಹೆಚ್ಚಾಗಲಿದೆ. ದೀರ್ಘಕಾಲದವರೆಗೆ ನಿಮ್ಮನ್ನು ಕಾಡುತ್ತಿದ್ದ ಕೌಟುಂಬಿಕ ಕಲಹಗಳು ಅಥವಾ ಮನಸ್ತಾಪಗಳು ಈ ದೀಪದ ಬೆಳಕಿನಂತೆ ಕರಗಲಿವೆ. ನೀವು ನೆಲಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ, ಅಂದರೆ ಕೃಷಿ ಅಥವಾ ಸ್ವಂತ ಮನೆ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರೆ ಮುಂಬರುವ ದಿನಗಳಲ್ಲಿ ದೊಡ್ಡ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಮಣ್ಣಿನ ದೀಪವು ಈಶ್ವರನಿಗೆ ಅತ್ಯಂತ ಪ್ರಿಯವಾದುದು, ಆದ್ದರಿಂದ ನಿಮ್ಮ ಮೇಲೆ ಮಹಾದೇವನ ರಕ್ಷಾ ಕವಚ ಸದಾ ಇರಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಹತ್ತಿರವಿದ್ದು ನೀವು ಹೂಡಿದ ಬಂಡವಾಳವು ಈಗ ಲಾಭವಾಗಿ ಮರಳಲಿದೆ. 2. ಹಿತ್ತಾಳೆ ದೀಪವನ್ನು ಆರಿಸಿದವರ ಜೀವನದ ಸಂಪೂರ್ಣ ಭವಿಷ್ಯ ಏನೆಂದರೆ, ಹಿತ್ತಾಳೆ ದೀಪವನ್ನು ಆರಿಸಿದವರ ಜೀವನದಲ್ಲಿ ಸೂರ್ಯನಂತಹ ಪ್ರಕಾಶಮಾನವಾದ ಬೆಳಕು ಮೂಡಲಿದೆ. ಇದು ಕೇವಲ ದೀಪವಲ್ಲ, ಬದಲಾಗಿ ನಿಮ್ಮ ಬದುಕಿನ ಸಮೃದ್ಧಿ ಮತ್ತು ವಿಜಯದ ಸಂಕೇತವಾಗಿದೆ. ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಮಂಗಲ ಕಾರ್ಯಗಳು, ಅಂದರೆ ಶುಭ ವಿವಾಹ ಅಥವಾ ದೀರ್ಘಕಾಲದ ನಂತರ ಸಂತಾನ ಭಾಗ್ಯದಂತಹ ಸಂತೋಷದ ಸುದ್ದಿಗಳು ಕೇಳಿಬರಲಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದ್ದು ಜನರು ನಿಮ್ಮ ಮಾರ್ಗದರ್ಶನಕ್ಕಾಗಿ ಕಾಯುವ ಕಾಲವಿದು. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಪಡುತ್ತಿದ್ದ ಕಷ್ಟಕ್ಕೆ ಈಗ ಬಡ್ತಿ ಅಥವಾ ಅಧಿಕಾರದ ರೂಪದಲ್ಲಿ ಬೆಲೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಸಾಲಗಳಿಂದ ಮುಕ್ತಿ ದೊರೆಯಲಿದ್ದು ಹೊಸ ಹೂಡಿಕೆಗೆ ಈ ಸಮಯ ಅತ್ಯಂತ ಸೂಕ್ತವಾಗಿದೆ. ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲಿರುವುದರಿಂದ ಮನೆಯಲ್ಲಿ ಧನಧಾನ್ಯದ ಕೊರತೆ ಎಂದಿಗೂ ಕಾಡುವುದಿಲ್ಲ ಮತ್ತು ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳಲಿವೆ. 3. ಬೆಳ್ಳಿಯ ದೀಪವನ್ನು ಆರಿಸಿದವರ ಜೀವನದ ಸಂಪೂರ್ಣ ಭವಿಷ್ಯ ಏನೆಂದರೆ, ಬೆಳ್ಳಿಯ ದೀಪವನ್ನು ಆರಿಸುವುದು ನಿಮ್ಮ ಉನ್ನತ ಆಲೋಚನೆ ಮತ್ತು ದೈವಿಕ ಸಂಸ್ಕಾರವನ್ನು ಪ್ರತಿಬಿಂಬಿಸುತ್ತದೆ. ಕಳೆದ ಕೆಲವು ಸಮಯದಿಂದ ನಿಮ್ಮನ್ನು ಕಾಡುತ್ತಿದ್ದ ಮಾನಸಿಕ ಒತ್ತಡ ಅಥವಾ ಅನಿಶ್ಚಿತತೆಗಳಿಗೆ ಈಗ ಶಾಶ್ವತ ಪರಿಹಾರ ಸಿಗಲಿದೆ. ಬೆಳ್ಳಿಯು ಚಂದ್ರನ ಅಂಶವನ್ನು ಹೊಂದಿರುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಲಿದ್ದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಸಕಾರಾತ್ಮಕ ಫಲ ನೀಡಲಿವೆ. ವಿದೇಶ ಪ್ರಯಾಣ ಅಥವಾ ಉನ್ನತ ಶಿಕ್ಷಣದ ಹಾದಿಯಲ್ಲಿ ಇದ್ದ ಅಡೆತಡೆಗಳು ದೂರವಾಗಿ ಸುಗಮ ಹಾದಿ ನಿರ್ಮಾಣವಾಗಲಿದೆ. ಅನಿರೀಕ್ಷಿತವಾಗಿ ನಿಮಗೆ ಪೂರ್ವಜರ ಆಸ್ತಿ ಅಥವಾ ವಿಮೆಯಂತಹ ಮೂಲಗಳಿಂದ ದೊಡ್ಡ ಮೊತ್ತದ ಹಣ ಬರುವ ಯೋಗವಿದೆ. ನಿಮ್ಮ ಮೇಲೆ ಗುರು ರಾಘವೇಂದ್ರ ಅಥವಾ ಸಾಯಿಬಾಬಾರಂತಹ ಪರಮ ಗುರುಗಳ ವಿಶೇಷ ಕೃಪೆ ಇರಲಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದವರು ಶೀಘ್ರವೇ ಚೇತರಿಸಿಕೊಳ್ಳಲಿದ್ದು ಮನೆಯಲ್ಲಿ ಸುಖ ಮತ್ತು ಶಾಂತಿ ಕಲ್ಪವೃಕ್ಷದಂತೆ ನೆಲೆಸಲಿದೆ. ವೀಕ್ಷಕರೇ, ನಂಬಿಕೆಯೇ ಬದುಕು. ಇಂದು ನೀವು ಆರಿಸಿದ ದೀಪವು ನಿಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡಿ ಸುಖ ಶಾಂತಿ ನೀಡಲಿ ಎಂದು ಹಾರೈಸುತ್ತೇನೆ. ನೀವು ಯಾವ ದೀಪವನ್ನು ಆರಿಸಿದ್ದೀರಿ ಎಂಬುದನ್ನು ತಪ್ಪದೇ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಮತ್ತಷ್ಟು ದೈವಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.